ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ರಾಜಾತಿಥ್ಯವನ್ನ ಕೊಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗಾ ವೇಲುನನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಬೆಂಗಳೂರಿನ 9ನೇ ಎಸಿಎಂಎಂ ಕೋರ್ಟ್ಗೆ ಆರೋಪಿಗಳು ಜೈಲಿನ ಒಳಗಡೆ ವಿಚಾರಣೆಗೆ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ದಾಳಿ ವೇಳೆ ಮೊಬೈಲ್ ಪತ್ತೆಯಾಗಿತ್ತು, ಇನ್ನೂ ಕೆಲ ಮೊಬೈಲ್ ಪತ್ತೆ ಆಗಬೇಕಿದೆ. ಹೀಗಾಗಿ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೈಲಿನ ಒಳಗೆ ನಡೆದ ವಿಚಾರ, ಜೈಲಿನ ಒಳಗೆ ವಿಚಾರಣೆ ನಡೆಯಲಿ ಅಂತ ಹೊರಗೆ ಕರೆತಂದು ವಿಚಾರಣೆ ನಡೆಸುವ ಅವಶ್ಯಕತೆ ಇಲ್ಲ. ಕೋರ್ಟಿಗೆ ವಿಲ್ಸನ್ ಗಾರ್ಡನ್ ನಾಗನ ಪರ ವಕೀಲರು ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರನ್ನ ಹೊರಗೆ ಕರೆತಂದು ವಿಚಾರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಏನೇ ವಿಚಾರಣೆ ಇದ್ರೂ ಯಾವುದರ ಬಗ್ಗೆ ಸ್ಪಷ್ಟತೆಯನ್ನ ಪಡಿಬೇಕು ಅಂದ್ರೂ ಕೂಡ, ಮಾಹಿತಿಯನ್ನ ಪಡಿಬೇಕು ಅಂದ್ರೂ ಕೂಡ ಅದು ಜೈಲಿನ ಒಳಗಡೆನೆ ಆಗ್ಲಿ ಅಂತ ಹೇಳಿ ಕೋರ್ಟ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರ ವಕೀಲರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲು ಆದೇಶ ಆಗಿದೆ. ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ನಾಗನ ಪರ ವಕೀಲರು. ಸೆಷನ್ಸ್ ಕೋರ್ಟ್ನ ಆದೇಶ ಪ್ರತಿ ಕೇಳಿದ್ದಾರೆ ನ್ಯಾಯಾಧೀಶರು. ಈ ಸಂದರ್ಭದಲ್ಲಿ ಕೆಲ ಕಾಲ ವಿಚಾರಣೆಯನ್ನ 9ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ಮುಂದೂಡಿಕೆ ಮಾಡಿದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ.